ಎಲ್ಲ ಉತ್ತರ ಕರ್ನಾಟಕ ಬಸ್ಸಸ್ ಇಲ್ಲಿ ಪಾರ್ಕ್ ಮಾಡಿರ್ತಾರೆ. ಅವ್ರು ಮೆನ್ಷನ್ ಮಾಡಿದ್ದಾರೆ ನೋಡಿ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಗದಗ, ಹುಬ್ಳಿ, ಧಾರವಾಡ, ಬೆಳಗಾಮು, ಹಾಗೆ ಗೋವಾ ಸೈಡ್ ಹೋಗೋಂಥ ಬಸ್ಗಳು, ಮುಂಬೈ ಸೈಡು, ಶಿರ್ಡಿ ಸೈಡ್ ಹೋಗೋಂಥ ಗಾಡಿಗಳೆಲ್ಲ ಇಲ್ಲಿ ಪಾರ್ಕ್ ಮಾಡಿರ್ತಾರೆ. ನೀವು ನೋಡ್ಬೋದು ಸ್ಕ್ಯಾನಿಯಾ ಗಾಡಿ, ಬಳ್ಳಾರಿ, ಬ್ಯಾಂಗ್ಳೂರ್ ಟು ಕಲಬುರ್ಗಿ, ಬ್ಯಾಂಗ್ಳೂರ್ ಟು ಕೆಂಬಾವಿ, ಶಹಾಪುರ, ಕಲಬುರ್ಗಿ ಗಾಡಿ ನೋಡಿ. ಅಲ್ಲಿ 8 ತನಕನೂ ಗಾಡಿಗಳು ಪಾರ್ಕ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಅಂಬಾರಿ ಡ್ರೀಮ್ ಕ್ಲಾಸ್ ಗಾಡಿ, ಐರಾವತ, ಎಲ್ಲ ಬಸ್ಸಸ್ ಇಲ್ಲಿ ಪಾರ್ಕ್ ಮಾಡಿದ್ದಾರೆ ನೋಡಿ. ನೀವು ಆ ಸೈಡ್ ಹೋದರೆ ಬ್ಯಾಂಗ್ಳೂರ್ ಟು ಹೈದ್ರಾಬಾದ್ ಗಾಡಿಗಳು ಆ ಸೈಡ್ ಸಿಗುತ್ತೆ. ಈವ್ನಿಂಗ್ ಬಂದು ಇಲ್ಲಿ ಹೆವಿ ಕ್ರೌಡ್ ಇರುತ್ತೆ. ನಿಮಗೆ ಬಸ್ ಫೆಸಿಲಿಟಿ ಕೂಡ ಸಿಗೋಲ್ಲ, ಅದು ಸ್ಪೆಷಲಿ ವೀಕೆಂಡ್ ಟೈಮಲ್ಲಿ. ಸೊ ನೀವು KSRTC ಆ್ಯಪಲ್ಲಿ ಹೋಗಿ ಬುಕ್ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಅದು ಅಡ್ವಾಂಟೇಜ್ ಏನಂದರೆ 4 ಸೀಟ್ ಬುಕ್ ಮಾಡಿದ್ರೆ ನಿಮಗೆ 5% to 10% ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ನೀವು ಲೋಕಲ್ ಟ್ರಾನ್ಸ್ಪೋರ್ಟಲ್ಲಿ ಟ್ರಾವೆಲ್ ಮಾಡ್ಬೋದು. 2 ಅವರ್ಸ್ ರಿಸರ್ವೇಷನ್ ಗಾಡಿಯಿಂದ 2 ಅವರ್ಸ್ ಮುಂಚೆ ನೀವು ಲೋಕಲ್ BMTC ಬಸ್ಸಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ಬೋದು. ಸೊ ಆ ಥರ ಫೆಸಿಲಿಟೀಸ್ ಎಲ್ಲ ಇದೆ. ಮತ್ತು ನಿಮ್ಮ ಸೀಟ್ ಕನ್ಫರ್ಮ್ ಆಗಿರುತ್ತೆ. ಸೊ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಸೊ KSRTC ಆ್ಯಪಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಫೆಸಿಲಿಟೀಸ್ನೆಲ್ಲ. ಎಲ್ಲ ಉತ್ತರ ಕರ್ನಾಟಕ ಗಾಡಿಗಳು ಬರ್ತಾ ಇದ್ದಾವೆ. ಬ್ಯಾಂಗ್ಳೂರ್ ಟು ಶಹಾಪುರ ನೋಡಿ, ನೀವು ನೋಡಿ ಹೆಂಗಿದೆ. ಈವ್ನಿಂಗ್ ಬಂದರೆ ಫುಲ್ಲು ಕ್ರೌಡ್ ಇರುತ್ತೆ. ಅಲ್ಲಿ ಪಾರ್ಕ್ ಮಾಡಲಿಕ್ಕೆ ಫೆಸಿಲಿಟಿ ಮಾಡ್ತಾ ಇದ್ದಾರೆ, ಇನ್ನೂ ಕನ್ಸ್ಟ್ರಕ್ಷನ್ ಪ್ರಾಸೆಸ್ಸಲ್ಲಿದೆ. ಸೊ ಹಾಗಾಗಿ ಕಂಜೆಸ್ಟೆಡ್ ಆಗಿದೆ. ಬಟ್ ಎಷ್ಟಿದ್ರೂ ಸಾಲಲ್ಲ. BMTC ಬಸ್ಗಳು ಹಾಗೆ KSRTC ಗಾಡಿಗಳೆಲ್ಲ ತುಂಬ ಇರೋದ್ರಿಂದ ಹೆವಿ ಕ್ರೌಡ್ ಇರುತ್ತೆ. ಸ್ಪೆಷಲಿ ಬ್ಯಾಂಗ್ಳೂರು IT ಸೆಕ್ಟರ್ ತುಂಬ ಫೇಮಸ್ಸು, ನಿಮಗೆ ಗೊತ್ತಿದೆ. ಹಾಗಾಗಿ ಡೇ ಬೈ ಡೇ ಬ್ಯಾಂಗ್ಳೂರು ತುಂಬ ಇಂಪ್ರೂವ್ ಆಗ್ತಾ ಇದೆ. ಹಾಗೆಯೇ ಬೇರೆ ಬೇರೆ ಪ್ಲೇಸಸ್ಸಿಂದ ಕೆಲಸಕ್ಕೋಸ್ಕರ ಇಲ್ಲಿ ಬರೋರು ಜಾಸ್ತಿ ಇದ್ದಾರೆ. ಹಾಗಾಗಿ ಎಕ್ಸ್ಟೆಂಡ್ ಆಗ್ತಾ ಇದೆ ಬ್ಯಾಂಗ್ಳೂರು. ಹೇಗಿದೆ ನಿಮಗೇನಾದರೂ ಬ್ಯಾಂಗ್ಳೂರು ಬಗ್ಗೆ ಮಾಹಿತಿ ಬೇಕು ಅಂದರೆ ನೀವು ಮೆಸೇಜ್ ಡ್ರಾಪ್ ಮಾಡಿ, ಮೆಸೇಜ್ ಹಾಕಿ. ಸೊ ನಾನೇನಾದರೂ ಇನ್ಫಾರ್ಮೇಷನ್ ಇದ್ದರೆ ಖಂಡಿತ ಶೇರ್ ಮಾಡ್ತೀನಿ. ನೀವೇನಾದರೂ ಬ್ಯಾಂಗ್ಳೂರು ಬಂದರೆ ಲೋಕಲ್ ಫೆಸಿಲಿಟೀಸ್ ಬಗ್ಗೆ ಏನಾದರೂ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಖಂಡಿತ ನೀವು ಮೆಸೇಜ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಏನಾದ್ರು ಗೊತ್ತಿದೆ ನಾನು ಖಂಡಿತ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇದಿಷ್ಟು ಈ ವಿಡಿಯೋದ ಒಂದು ಇನ್ಫಾರ್ಮೇಷನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಂದು ಫೇಸ್ಬುಕ್ ಪೇಜ್ ಇದೆ, ಹಾಗೆ ಯೂಟ್ಯೂಬ್ ಕೂಡ ಇದೆ, ಫಾಲೋ ಮಾಡಿ. ಹಾಗೆಯೇ ಯೂಟ್ಯೂಬಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.